ಡಿಯರ್ KCET ಸ್ಟೂಡೆಂಟ್ಸ್, ಮತ್ತೊಮ್ಮೆ ನಮ್ಮ SRA ಕನ್ನಡ ಟ್ಯುಟೋರಿಯಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋದಲ್ಲಿ ಈ ಒಂದು KCET ಒಂದು ಎಕ್ಸಾಮ್ ಐತಲ್ಲ, ಸೊ ಎಕ್ಸಾಮ್ನ ಹಲವಾರು ಗೊಂದಲಗಳು ಉಂಟಾಗಿತ್ತು. ಸೊ ಇದೇ ರೀತಿ ಇದರ ಸಂಬಂಧಪಟ್ಟಂತೆ ಒಂದು ಸೋಷಿಯಲ್ ಮೀಡಿಯಾದಲ್ಲೂ ತುಂಬ ಒಂದು ವಿರುದ್ಧವಾಗಿ ಹಲವಾರು ಒಂದು ಸ್ಟ್ರೈಕ್ಸು ಅದೆಲ್ಲನೂ ನಡೀತು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಅಪ್ಡೇಟ್ಸ್ ಇವಾಗ ಸಿಕ್ಕಿದೆ ನನಗೆ. ಸೊ ನಿನ್ನೆನೇ ಎಲ್ಲ ಅಪ್ಡೇಟ್ಸ್ನ ನಾನು ಕಲೆಕ್ಟ್ ಮಾಡಿದ್ದೀನಿ. ಸೊ ನಿನ್ನೆ ಪೂರ್ತಿ ದಿನ ಎಲ್ಲ ಅಪ್ಡೇಟ್ಸ್ನ ಕಲೆಕ್ಟ್ ಮಾಡಿ ಸೊ ಇವತ್ತು ವೀಡಿಯೋ ಮಾಡಬೇಕಂತ ಬಿಟ್ಟಿದ್ದೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಒಂದು ಅಪ್ಡೇಟ್ಸ್ನ ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ KCET ಒಂದು ಸ್ಟೂಡೆಂಟ್ಸ್ಗೆ ಎಲ್ಲರಿಗೂ ಈ ವಿಡಿಯೋನ ಯಾರೇ ನೋಡ್ತಾ ಇದ್ದರೂ ಶೇರ್ ಮಾಡಿ. ಸೊ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಮೊದಲಿಗೆ ನೋಡಿ, ಈ ಒಂದು ABVP ಅದೇ ರೀತಿ ಹಲವಾರು ಸಂಘಟನೆಗಳು, ಸ್ಟೂಡೆಂಟ್ಸ್ನ ಸಂಘಟನೆಗಳು ಎಲ್ಲನೂ ಈ KCET ಎಕ್ಸಾಮ್ ನಡೀತಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಈ ಡಿಲೀಟೆಡ್ ಕ್ವೆಶನ್ಸ್ ಅಂದರೆ ಔಟ್ ಆಫ್ ಸಿಲೆಬಸ್ಸಿಂದ ಬಂದಿರೋ ಕ್ವೆಶನ್ಸ್ ಬಂದಿದ್ವು. ಸೊ ತುಂಬ ಕ್ವೆಶನ್ಸ್ ರೈಸ್ ಆಗಿದ್ವು. ಸೊ ಇದರಿಂದ ವಿದ್ಯಾರ್ಥಿಗಳಿಗೆ ತುಂಬ ಸಂಕಷ್ಟದಲ್ಲಿದ್ದಾರೆ ಅಂತಲೇ ಹೇಳ್ಬೋದು. ನೋಡಿ, ಅದಕ್ಕೆ ಸಂಬಂಧಪಟ್ಟಂತೆ ಗೌರ್ನಮೆಂಟ್ ಏನು ಮಾಡಿತ್ತು, 27th ಅಂದರೆ ನಿನ್ನೆವರೆಗೂ ಅಬ್ಜೆಕ್ಷನ್ ಸಲ್ಲಿಸೋಕ್ಕೆ ಅವಕಾಶ ಮಾಡಿಕೊಟ್ಟಿತ್ತು, ಯಾವ್ಯಾವ ಕ್ವೆಶನ್ಸ್ ಬಂದಿದೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಇನ್ಸ್ಟಾಗ್ರಾಮಲ್ಲೂ ಕೂಡ ಅಬ್ಜೆಕ್ಷನ್ಸ್ ಕ್ವೆಶನ್ಸ್ನ ಪೋಸ್ಟ್ ಮಾಡಿದ್ದೆ. ಸೊ ಯಾರ್ಯಾರು ನೋಡಿದ್ರೆ ದಯವಿಟ್ಟು ಮಾಡಿದ್ರೆ ಅಂದ್ಕೊತೀನಿ. ನಿನ್ನೆನೇ ಅದು ಲಾಸ್ಟ್ ಡೇಟ್ ಆಗಿತ್ತು. ಸೊ ಅದೇ ರೀತಿ ಇವಾಗ ಬನ್ನಿ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ. ಮೊದಲಿಗೆ ವೈಟ್ ಹಾಳೆ ತೊಗೊತೀನಿ, ನೋಡ್ಕೊಳ್ಳಿ. ಇದರಲ್ಲಿ ಕೆಲವೊಂದು ಡೀಟೇಲ್ಸ್ನ ಕೊಟ್ಟಿದ್ದೀನಿ. ಮೊದಲಿಗೆ ಏನಂದರೆ, ಈ ಸರ್ಕಾರ ಏನು ಮಾಡಿತ್ತಂದರೆ, ಈ KEA ಡೈರೆಕ್ಟರ್ ಆಗಿರುವಂತಹ ರಮ್ಯಾ ಮೇಡಮ್ರವರು ಈ ಡಿಲೀಟೆಡ್ ಕ್ವೆಶನ್ಸ್ ಬಂದಿತ್ತಲ್ಲ, ಸೊ ಅದ್ರ ಸಂಬಂಧಪಟ್ಟಂತೆ ಕಮಿಟಿನ ರಚನೆ ಮಾಡಿತ್ತು, ಎಕ್ಸ್ಪರ್ಟ್ ಕಮಿಟಿನ ರಚನೆ ಮಾಡಿತ್ತು. ಸೊ ದಯವಿಟ್ಟು ಪೂರ್ತಿ ವಿಡಿಯೋನು ಸ್ಕಿಪ್ ಮಾಡಿಬಿಡಿ, ಇಲ್ಲಿಂದ ನಾನು ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ದಯವಿಟ್ಟು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ. ನೋಡಿ, ಎಕ್ಸ್ಪರ್ಟ್ ಕಮಿಟಿ ಅದು ನಿನ್ನೆವರೆಗೂ ಎಲ್ಲ ಯಾವ ಡಿಲೀಟೆಡ್ ಕ್ವೆಶನ್ಸು ಏನೇನಿದೆ ಎಲ್ಲನೂ ಕಲೆಕ್ಟ್ ಮಾಡಿದೆ ಆಲ್ರೆಡಿ. ಸೊ ಅದೊಂದು ನನಗೆ ಸಿಕ್ಕಿರೋ ಅಪ್ಡೇಟ್ ಅದು. ಸೊ ಆಲ್ರೆಡಿ ನಿನ್ನೆ ಅದು ಎಲ್ಲವನ್ನು ಕಲೆಕ್ಟ್ ಮಾಡಿ ಈ KE ಅವ್ರಿಗೆ ಅದು ಹಸ್ತಾಂತರ ಮಾಡಿದೆ. ಸೊ ನೋಡಿ, KEಗೆ ಆಲ್ರೆಡಿ ಯಾವ್ಯಾವ ಕ್ವೆಶನ್ಸ್ ಬಂದಿತ್ತು ಅದೆಲ್ಲನೂ, ಯಾವುದ್ಯಾವುದು ಔಟ್ ಆಫ್ ಸಿಲೆಬಸ್ ಕ್ವೆಶನ್ಸ್ ಬಂದಿತ್ತು ಅದೆಲ್ಲನೂ, ಸೊ 14 ಜನರ ತಂಡ ಇರುವ ತಜ್ಞರ ಸಮಿತಿ ಎಲ್ಲವನ್ನು ಕ್ವೆಶನ್ಸ್ನ ಅನಲೈಸ್ ಮಾಡಿ ಯಾವ್ದ್ಯಾವ್ದು ಬಂದಿತ್ತು ಏನೇನಿದೆ ಎಲ್ಲ ಕಲೆಕ್ಟ್ ಮಾಡಿ ಅದನ್ನು KE ಅವ್ರಿಗೆ ಕೊಟ್ಟಿದ್ದಾರೆ. KE ಡಿಪಾರ್ಟ್ಮೆಂಟ್ ಅದನ್ನು ಗೌಪ್ಯವಾಗಿ ಇವಾಗ ಇಟ್ಟಿದೆ ಡಿಪಾರ್ಟ್ಮೆಂಟಲ್ಲಿ. ಸೊ ಇವಾಗ ಆ ಡಿಪಾರ್ಟ್ಮೆಂಟ್ ಏನು ಮಾಡುತ್ತೆ, ಅದನ್ನು ಎತ್ಕೊಂಡು ನೋಡ್ತಾರೆ. ಸೊ ಎಷ್ಟು ಕ್ವೆಶನ್ಸ್ ಇವಾಗ ಔಟ್ ಆಫ್ ಸಿಲೆಬಸ್ ಡಿಲೀಟೆಡ್ ಕ್ವೆಶನ್ಸ್ ಬಂದಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇವಾಗ ಏನು ತೊಗೋಬೋದು, ನಾವು ರೀ ಎಕ್ಸಾಮ್ ಮಾಡ್ಬೋದಾ ಮತ್ತೊಂದು ಸತಿ ಏನಾದರೂ, ಅಥವಾ ಸ್ಟೂಡೆಂಟ್ಸ್ಗೆ ಗ್ರೇಸ್ ಮಾರ್ಕ್ಸ್ ಕೊಡೋಣ, ಇಲ್ಲ ಒಂದು ವೇಳೆ ಸ್ಟೂಡೆಂಟ್ಸ್ಗೆ ಪೊಸಿಷನ್ಸಲ್ಲಿ ಎಷ್ಟು ಕ್ವೆಶನ್ಸ್ ಇದೆಯೋ ಅದ್ರ ಮೇಲೇ ರ್ಯಾಂಕ್ನ ಡಿಸೈಡ್ ಮಾಡೋಣ, ಈ ಥರ. ಸೊ ಟೋಟಲ್ ಎಷ್ಟು 3 ಪಾತ್ ಇದೆ, ಅಂದರೆ 3 ದಾರಿಗಳಿವೆ. ಸೊ 3ರಲ್ಲಿ ಒಂದಂತೂ ಕನ್ಫರ್ಮ್ ಮಾಡ್ತಾರೆ. ಸೊ ಹೇಳಿದೆ, ಕರೆಕ್ಟಾಗಿ ಹೇಳಿದ್ದೀನಿ, ಈ 3ರಲ್ಲಿ ಒಂದಿರುತ್ತೆ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ಒಂದನೇದೇ ರೀ ಎಕ್ಸಾಮ್, ಎರಡನೇದು ಗ್ರೇಸ್ ಮಾರ್ಕ್ಸ್, ಮೂರನೇದು ಪೋರ್ಷನ್ಸಿರಲ್ಲಿರೋದು ಮಾತ್ರ ಕನ್ಸಿಡರ್, ಪೋರ್ಷನ್ಸ್ ಮಾತ್ರ ಕನ್ಸಿಡರ್. ಈ 3ರಲ್ಲಿ ಒಂದು ಪರಿಹಾರನ ಅವರು ತೊಗೊತಾರೆ. ಸೊ ಯಾವ್ದು ತೊಗೊತಾರೆ ಅಂತ ವೆಯ್ಟ್ ಮಾಡಬೇಕು. ಇವಾಗ ಏನಿದೆ, ಇವಾಗ ನೆಕ್ಸ್ಟ್ ಅಪ್ಡೇಟ್ ಏನಂದರೆ, ಅದಕ್ಕೆ ಸಂಬಂಧಪಟ್ಟಂತೆ ನಾಳೆ ಸೋಮವಾರ 29ನೇ ತಾರೀಕು ಇಲ್ಲ 30ನೇ ತಾರೀಕು ಇವೆರಡು ದಿನಾಂಕದಲ್ಲೇ ಅದಕ್ಕೆ ಸಂಬಂಧಪಟ್ಟಂತೆ ಏನು ಪರಿಹಾರ ತೊಗೋಬೋದು ಅಂತ 2 ದಿನಾಂಕದಲ್ಲೇ ಕನ್ಫರ್ಮ್ ಆಗಿ ಪರಿಹಾರ ಬಂದೇ ಬರುತ್ತೆ. ಸೊ ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಬಂದ ತಕ್ಷಣ ನಾನು ನಿಮಗೆ ತಿಳಿಸ್ತೀನಿ. ನೋಡಿ, ಎಲ್ಲರಿಗೂ ಶೇರ್ ಮಾಡಿ. ನಾಳೆ ಅಂದರೆ ಸೋಮವಾರ ಇಲ್ಲ ಮಂಗಳವಾರ 2 ದಿನದಲ್ಲಿ, ಮಂಡೇ ಆರ್ ಟ್ಯೂಸ್ಡೇ 2 ದಿನದಲ್ಲಿ ನಿಮ್ಮ ಈ ಎಕ್ಸ್ಪರ್ಟ್ ಕಮಿಟಿ ರಚಿಸಿರುವಂಥ ಪ್ರತಿಯೊಂದು ಕ್ವೆಶನ್ಸ್ ಎಲ್ಲನೂ ಇವಾಗ KE ಡಿಪಾರ್ಟ್ಮೆಂಟ್
ಹೋಗಿದೆ ಆಲ್ರೆಡಿ. ಇವರು ರಮ್ಯಾ ಮೇಡಮ್ ಅವರು ಅದನ್ನು ಇವಾಗ ನಾಳೆ ತಪ್ಪಿದರೆ ನಾಡಿದ್ದು ಇವತ್ತು ಇರಬಹುದಿತ್ತು, ಯಾಕಂದರೆ ಇವತ್ತು ಭಾನುವಾರ, ಸೊ ಸಂಡೇ. ಸೊ ಇವತ್ತು ಆಲ್ಮೋಸ್ಟ್ ಎಲ್ಲ ಒಂದು ಗೌರ್ಮೆಂಟ್ ಕಚೇರಿಗಳೇನು ಒಂದು ರಜೆ ಇರುತ್ತೆ. ಸೊ ಅದಕ್ಕಾಗಿ ಇವಾಗ ನಾಳೆ ಸೋಮವಾರ ಅಂದರೆ ರಮ್ಯಾ ಮೇಡಮ್ ಅವ್ರಿಗೆ ತಲುಪುತ್ತೆ. ಸೊ ಅವ್ರು ಏನು ಪರಿಹಾರ ತೊಗೋಬೋದು ಇದಕ್ಕೆ ಅಂತ ಇವಾಗ ಗೊತ್ತಾಗುತ್ತೆ. ಸೊ ಅದು ನಾಳೆ ಇಲ್ಲ ನಾಡಿದ್ರಲ್ಲಿ 2 ದಿನದಲ್ಲಿ ಗೊತ್ತಾಗ್ಬಿಡುತ್ತೆ. ಇವಾಗ ಒಂದಂತೂ ಕನ್ಫರ್ಮ್ ಆಗಿ ಇವಾಗ ಎಕ್ಸ್ಪರ್ಟ್ ಕಮಿಟಿ ಆಲ್ರೆಡಿ ಹಸ್ತಾಂತರ ಮಾಡಿದೆ. ಅದನ್ನು ಗೌಪ್ಯವಾಗಿ ಒಂದು ರಹಸ್ಯವಾಗಿ ಇಡಲಾಗಿದೆ. ಸೊ ಅದನ್ನೆಲ್ಲೂ ರಿವೀಲ್ ಮಾಡೋಂಗಿರಲ್ಲ. ಸೊ ಅದಕ್ಕಾಗಿ ಇನ್ನೇನೇ ಮಾಹಿತಿ ಬಂದರೂ ಕೊಡ್ತೀನಿ. ಮತ್ತು ಇನ್ನೊಂದು ಈ ಒಂದು ಸೆಕೆಂಡ್ PUCಗೆ ಸಂಬಂಧಪಟ್ಟಂತಹ ಒಂದು ಎಲ್ಲ ಒಂದು ಫಿಸಿಕ್ಸು PCMBದು ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸು, ಬಯೋ, ಕಂಪ್ಯೂಟರ್, ಎಲೆಕ್ಟ್ರಾನಿಕ್ಸ್ ಪ್ರತಿಯೊಂದು ಇಂಪಾರ್ಟೆಂಟ್ ಕ್ವೆಶನ್ಸ್ ಎಕ್ಸಾಮ್ 2ಗೆ ಸಂಬಂಧಪಟ್ಟಂತೆ ಕೊಡ್ತಾಯಿದ್ದೀನಿ. ಮತ್ತು ಇನ್ನೊಂದು ನಮ್ಮ ಡಿಪಾರ್ಟ್ಮೆಂಟಿಂದ ಏನು ಬಂದಿದೆ ಅಂದರೆ ಯಾರ್ಯಾರು ಒಂದು ರಿವ್ಯಾಲ್ಯೂಯೇಷನ್ಗೆ ಹಾಕಿದ್ರಿ, ಸೊ ಅವರಿಗೆಲ್ಲ ನಾನು ಆಲ್ರೆಡಿ ನೆನ್ನೆ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದೆ ಮತ್ತು ಯೂಟ್ಯೂಬ್ನ ಒಂದು ಕಮ್ಯುನಿಟಿಲಿ ನಾನು ಒಂದು ಪೋಸ್ಟ್ ಕೂಡ ಹಾಕಿದ್ದೆ. ಸೊ ಅಫಿಷಿಯಲ್ ವೆಬ್ಸೈಟಲ್ಲಿ ನೀವು ಇವಾಗ ರಿಸಲ್ಟ್ ಚೆಕ್ ಮಾಡ್ಕೋಬೋದು. ಯಾರು ಒಂದು ರೀಕೌಂಟಿಂಗ್ ಹಾಕಿದ್ರಿ, ರಿವ್ಯಾಲ್ಯೂಯೇಷನ್ಗೆ ಹಾಕಿದ್ರಿ, ಈ ಥರ ಏನೇನು ಹಾಕಿದ್ರು ಅವ್ರಿಗೆಲ್ಲರಿಗೂ ಇವಾಗ ರಿಸಲ್ಟ್ ಬಿಟ್ಟಿದ್ದಾರೆ. ಸೊ ಅದು ಎಲ್ಲ ಕಂಪ್ಲೀಟ್ ಆಗಿದೆ. ಮತ್ತೊಮ್ಮೆ ಇವಾಗ ರಿಸಲ್ಟ್ ಬಿಟ್ಟಿದ್ದಾರೆ. ಸೊ ನಾಳೆಯಿಂದ 29ಕ್ಕೆ ಎಕ್ಸಾಮ್ ನಡೆಯುತ್ತೆ ಕನ್ನಡ. ಸೊ ಎಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್ ಬಿಟ್ಟಿದ್ದೀನಿ ಆಲ್ರೆಡಿ ನನ್ನ ವೀಡಿಯೋದ ಒಂದು ಒಂದು ಪ್ಲೇ ಲಿಸ್ಟ್ ಇದೆಯಲ್ಲ, ಪ್ಲೇ ಲಿಸ್ಟ್ ಹತ್ರ ಹೋಗ್ಬಿಟ್ಟು ಪ್ರತಿಯೊಂದು ವೀಡಿಯೋನು ಬರೆದಿಕ್ಕಿದ್ದೀನಿ. ಮತ್ತೇನೇ ಬೇಕಿದ್ರು ನನಗೆ ಕಮೆಂಟ್ ಮಾಡಿ. PDFs ಎಲ್ಲನೂ ಪ್ರೊವೈಡ್ ಮಾಡಿದ್ದೀನಿ. ಎಲ್ಲ ಒಂದು PCMBಗೆ ಸಂಬಂಧಪಟ್ಟಂಥ ಪ್ರತಿಯೊಂದು PDFs ಇರೋ ಒಂದು ವೀಡಿಯೋ ಇದೆ. ಆ ವೀಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಎಲ್ಲ PDFs ಹಾಕಿದ್ದೀನಿ. ಆ ವೀಡಿಯೋ ಬೇಕಾದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಆ ವೀಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಹೋಗಿ ಎಲ್ಲ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸು, ಬಯಾಲಜಿ ಬರೆಯೋಂಥವ್ರು ಮತ್ತೇನೇ ಬೇಕಿದ್ರು ನನಗೆ ಕಮೆಂಟಲ್ಲಿ ತಿಳಿಸಿ. ನನಗೆ ನೋಡಿದ್ರ ಇವಾಗ KEದು ಇಷ್ಟು ಅಪ್ಡೇಟ್ಸ್ ಇತ್ತು. ಇವಾಗ ನೋಡೋಣ ಏನು ಆಗುತ್ತೆ. ಒಂದು ಎಕ್ಸಾಮ್ ಆದರೆ ಬೆಸ್ಟಾ ಅಥವಾ ಒಂದು ಇವು ಗ್ರೇಸ್ ಮಾರ್ಕ್ಸ್ಗೂ ಅಷ್ಟೇ ಬೆಸ್ಟಾ, ನೀವು ಏನು ಬೇಕದು ನಿಮಗೆ ಒಂದು ಕಮೆಂಟ್ ಮಾಡಿ ತಿಳಿಸಿ ನನಗೆ. ಸೊ ನೋಡೋಣ ಏನಾಗುತ್ತಂತ. ಇವಾಗ ನಾಳೆ ಇಲ್ಲ ನಾಡಿದ್ದು ಒಂದು ಕನ್ಫರ್ಮ್ ಹೇಳಿದ್ದೀನಿ. 29 ಆರ್ 30 ಇವೆರಡು ದಿನಾಂಕದಲ್ಲಿ ಕನ್ಫರ್ಮ್ ಆಗಿ ನಿಮ್ಮ ಒಂದು ಬಂದೇ ಬರುತ್ತೆ. ಏನು ಪರಿಹಾರ ತೊಗೊತಿದ್ದಾರೆ ಅಂತ ಇವಾಗ ರಮ್ಯಾ ಮೇಡಮ್ ಅವರೇ ಅನೌನ್ಸ್ ಮಾಡ್ತಾರೆ, KE ಡೈರೆಕ್ಟರ್. ಸೊ ಮುಂದೇನೇ ಮಾಹಿತಿ ಸಿಕ್ಕರು ನಾನು ಇಮಿಡಿಯೇಟ್ಲಿ ನಿಮಗೆ ತಿಳಿಸೋ ಪ್ರಯತ್ನ ಮಾಡ್ತಾ ಇರ್ತೀನಿ. ಸೊ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರೆಯೋಕ್ಕೆ ಹೋಗ್ಬಿಡಿ. ಈ ಒಂದು ವೀಡಿಯೋನ ಎಲ್ಲ KE ಸ್ಟೂಡೆಂಟ್ಸ್ಗೆ, ಈ ಒಂದು KEಯ ಒಂದು KCET ಎಕ್ಸಾಮ್ ಬರೆದ ಸ್ಟೂಡೆಂಟ್ಸ್ಗೆ ಶೇರ್ ಮಾಡಿ. ಬೇರೆ ಯಾರು ನೋಡ್ತಿದ್ರು ಅವ್ರಿಗೆ ಶೇರ್ ಮಾಡಿ, ಯಾಕಂದರೆ ಅವ್ರಿಗಿದು ತುಂಬ ಹೆಲ್ಪ್ ಆಗುತ್ತೆ. ಓಕೆ, ಮುಂದಿನ ವೀಡಿಯೋದಲ್ಲಿ ತೆಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಆಗಿದ್ರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನೇ ಮಾಹಿತಿ ಬಿಟ್ಟರು ಇಮಿಡಿಯೇಟ್ಲಿ ತಲುಪಿಸ್ತೀನಿ.